ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ವಿಶೇಷ ಏನಪ್ಪ ಅಂತಂದರೆ ಇಮ್ಯುನಿಟಿ ಟೀ. ಹೌದು, ಇಮ್ಯುನಿಟಿ ಟೀ ಅಂದರೆ ನನಗೆ ಡೈಲಿ ಒನ್ ಟೈಮ್ ನಾನು ಈ ಡ್ರಿಂಕ್ ಕುಡಿತೀನಿ. ಎಕ್ಸ್ಪೆಷಲಿ ದೇವ್ರಿಗೆ ಮುಡಿಸಿರೋ ಹೂವನ್ನ ವೇಸ್ಟ್ ಮಾಡದೆ ಆ ಹೂವಲ್ಲಿ ಟೀ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹೌದು, ನಾನು ಹೇಳ್ತಿರೋದು ನಿಜ. ಈ ದಾಸವಾಳ ಹೂವಾಗಿರ್ಬೋದು, ಶಂಖಪುಷ್ಪ ಹೂವಾಗಿರ್ಬೋದು, ಈ ಎಲ್ಲದನ್ನು ನಾನು ಟೀ ರೂಪದಲ್ಲಿ ಮಾಡಿಕೊಂಡು ಎವ್ರಿಡೇ ಕುಡಿತೀನಿ. ಅದು ಯಾಕಪ್ಪ ಹೂವನ್ನ ಟೀ ಮಾಡ್ಕೊಂಡು ಕುಡಿತಿದ್ದೀರಾ ಏನು ಅಂತ ವಿಚಿತ್ರವಾಗಿ ನೋಡಬೇಡಿ. ಬಟ್ ಇದು ರಿಯಲಾಗಿ ಹೇಳ್ತಾ ಇದ್ದೀನಿ, ನೀವು ನಾರ್ಮಲ್ ಟೀ ಕಾಫಿ ಎಲ್ಲ ಕುಡಿತಿರಲ್ಲ ಅದಕ್ಕಿಂತ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ. ಅಷ್ಟೇ ಅಲ್ಲ, ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ ಇದೆ. ಇವಾಗೇನು ನೀವು ನೋಡ್ತಿದ್ರಲ್ಲ ಶಂಖಪುಷ್ಪ ಹೂವು ಅಥವಾ ಬಟರ್ಫ್ಲೈ ಫ್ಲವರ್ ಅಂತಲೂ ಕರೀತಾರೆ ಇದನ್ನ. ಸೊ ಇದಂತೂ ತುಂಬಾ ಇಂಪಾರ್ಟೆಂಟು. ನಮಗೆ ಈಗಿನ ಕಾಲದಲ್ಲಿ ಎಷ್ಟು ಸ್ಟ್ರೆಸ್ ಇರುತ್ತೆ ಅಂತ ನಿಮಗೆ ಗೊತ್ತಿದೆ. ದಿನಾನೂ ಸ್ಟ್ರೆಸ್ಸಲ್ಲೇ ಇರ್ತೀವಿ, ಕೆಲವೊಂದು ಸಲ ಮೂಡಲ್ಲಾಗುತ್ತೆ, ಡಿಪ್ರೆಷನಿಗೆ ಹೋಗ್ತಾ ಇರ್ತೀವಿ. ಸೊ ಇದರೊಳಗಡೆ ನಮ್ಗೆ ಸ್ಟ್ರೆಸ್ನ ರೆಡ್ಯೂಸ್ ಮಾಡೋವಂಥದ್ದು, ಮೂಡನ್ನ ಎನರ್ಜಿ ಮಾಡೋ ಅಂಥದ್ದು ಆಗಿರ್ಬೋದು, ಆ್ಯಂಗ್ಸೈಟಿ ಹೆದರಿಕೆ ಆಗ್ತಿರುತ್ತಲ್ಲ ಅದೆಲ್ಲದನ್ನು ದೂರ ಮಾಡಿ ಒಂಥರ ನಮಗೆ ಒಂದು ಮನಸ್ಸಲ್ಲಿ ಗೆಲುವು, ಬ್ರೈನ್ ಎಕ್ಸ್ಪೆಷಲಿ ಇದು ಬ್ರೈನಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗಿರ್ಬೋದು, ಹೊಸದಾಗಿ ಏನೋ ಕಲಿತಿದ್ದೀರಾ ಅಂತಂದರೆ ಅದಕ್ಕೂ ಸಹಿತ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನಿದ್ದೆ ಬರ್ತಾ ಇಲ್ಲ, ಸ್ಲೀಪ್ ಡಿಸಾರ್ಡರ್ ಇದೆ ಅಂತ ಹೇಳಿದರೆ ಅಂಥವರಿಗೂ ಸಹಿತ ತುಂಬ ಬೆನಿಫಿಟ್ ಇದೆ. ನಮಗೆ ಮೆಂಟಲಿ ಸಿಕ್ಕಾಪಟ್ಟೆ ಬೂಸ್ಟಿಂಗ್ ಮಾಡೋವಂಥ ಒಂದು ಫ್ಲವರ್ ಅಂದರೆ ಶಂಖಪುಷ್ಪ ಹೂವು. ಮತ್ತು ಎಲ್ಲರ ಮನೆ ಹಿತ್ತಲಲ್ಲಂತೂ ದಾಸವಾಳ ಇದ್ದೇ ಇರುತ್ತೆ. ದಾಸವಾಳ ಜಸ್ಟ್ ದೇವರಿಗೆ ಏರಿಸ್ಬಿಟ್ಟು ಹಾಗೆ ಹಾಕಿಬಿಡ್ತೀವಿ. ಸೊ ನಿಮ್ಗೆ ಗೊತ್ತಿದೆಯಾ, ದಾಸವಾಳ ಹೂ ಟೀನೂ ಸಹಿತ ಟೀಯಲ್ಲಿ ಮಾಡ್ಕೊಂಡು ಕುಡಿತಾರೆ. ಅದ್ರದ್ದು ಎಷ್ಟು ಬೆನಿಫಿಟ್ ಇದೆ ಅಂತ ಹೇಳ್ಕೊಂಡು ಅದಂತೂ ತುಂಬಾ ಎಕ್ಸ್ಪೆಷಲಿ ಬಿಳಿ ಹೂವಿದೆಲ್ಲ ಅದಂತೂ ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆಂಟು. ನಮಗೆ ಮುಟ್ಟಲೆಲ್ಲ ಆಗೋವಂಥದ್ದು ನೋವೆಲ್ಲ ಕಡಿಮೆ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ತುಂಬ ಇರುತ್ತೆ. ಸೊ ಇನ್ಫ್ಲಾಮೇಷನು, ಕಾಲೆಲ್ಲ ಹರ್ತ ಆಗ್ತಿರುತ್ತೆ, ಅದೆಲ್ಲ ಕಡಿಮೆ ಮಾಡುತ್ತೆ. ಮತ್ತು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಏನಪ್ಪ ಬರೀ ಹೂವನ್ನ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿತೀರಾ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಈ ಟೀಗೆ ತುಂಬ ಇಂಪಾರ್ಟೆಂಟ್ ಎಲಿಮೆಂಟು, ತುಂಬ ಟೇಸ್ಟ್ ಕೊಡೋವಂಥ ಎಲಿಮೆಂಟ್ ಇದೆ, ಅದು ಲೆಮನ್ ಗ್ರಾಸು. ಸೊ ಲೆಮನ್ ಗ್ರಾಸ್ ಅಂತಂದರೆ ಈ ಥರ ಇರುತ್ತೆ ನೋಡಿ ಎಲೆ. ಸೊ ಇದನ್ನೆಲ್ಲ ಹಿತ್ತಲಲ್ಲಿ ಪಾಟಲ್ಲೆಲ್ಲ ಬೆಳಿಬೋದು ನಾವು. ಸೊ ನಮ್ಮ ಮನೇಲಿ ಇರಲಿಲ್ಲ, ನಾನು ಪಕ್ಕದ ಮನೇಲಿ ಹೋಗಿ ಇಸ್ಕೊಂಬರ್ತೀನಿ. ಸೊ ಲೆಮನ್ ಗ್ರಾಸ್ ಬರೀ ಟೇಸ್ಟ್ ಅಷ್ಟೇ ಕೊಡೋದಿಲ್ಲ ಟೀಗೆ, ಇದು ತುಂಬಾ ಇಂಪಾರ್ಟೆಂಟು. ನಮಗೆ ಆ್ಯಂಗ್ಸೈಟಿ ರಿಲೀಫ್ ಮಾಡುತ್ತೆ. ಆ್ಯಂಗ್ಸೈಟಿ ಅಂದರೆ ನಮಗೆ ಹೆದರಿಕೆ ಆಗ್ತಿರುತ್ತೆ, ತುಂಬಾ ಡಲ್ ಇರ್ತೀವಿ, ಏನೋ ಒಂಥರ ಟೆನ್ಷನ್ ಅನಿಸ್ತಿರುತ್ತೆ. ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡುತ್ತೆ, ಮೈಂಡ್ನ ಕಾಮ್ನೆಸ್ಸಿಗೆ ತೊಗೊಂಡು ಹೋಗುತ್ತೆ. ಆ್ಯಂಡ್ ಎಕ್ಸ್ಪೆಷಲಿ ಇದು ಲೆಮನ್ ಗ್ರಾಸು ನಮ್ಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಲಿಕ್ಕೆ ಬಿಡಲ್ಲ. ಹೊಸದಾಗೇನೋ ಇನ್ಫೆಕ್ಷನ್ ಬರ್ತಿದೆ ಅಂತಂದು ಅದನ್ನು ಆಗದೇ ಇರೋ ಹಂಗೆ ತಡೆಯುತ್ತೆ. ಅಷ್ಟೇ ಅಲ್ಲ, ರಿಸರ್ಚ್ ಪ್ರಕಾರ ಇದರೊಳಗೆ ಆ್ಯಂಟಿ ಕ್ಯಾನ್ಸರ್ ಎಲಿಮೆಂಟ್ಸ್ ಆಯ್ತಾ ಇದೆ ಅಂತೆ. ಸೊ ನೋಡಿ, ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಈ ಸ್ಮಾಲ್ ಹುಲ್ಲು ಅಂತಾರಲ್ಲ, ಅದು ಲೆಮನ್ ಗ್ರಾಸು. ಸೊ ನಿಂಬೆಹಣ್ಣಿನ ಹುಲ್ಲು ಅಂತಲೇ ಹೇಳ್ತಾರೆ ಇದನ್ನು. ಸೊ ಇದನ್ನು ನಾವು ಟೇಸ್ಟ್ ಅಷ್ಟೇ ಅಲ್ಲದೆ ನಮ್ಮ ಇಡೀ ಗ್ರೀನ್ ಟೀಯಲ್ಲಿ ಹಾಕೋತೀವಿ. ಸೊ ನೀವು ನೋಡ್ತಾ ಇದ್ದೀರಾ, ಶಂಖಪುಷ್ಪ ಹೂವು, ದಾಸವಾಳ ಹೂವು ಎಲ್ಲದನ್ನು ಸಹಿತ ನಾವು ಹಾಕೋತೀವಿ. ಇದು ಅವ್ರ ಮನೆ ತೋಟ. ಅವ್ರ ಮನೆ ತೋಟದಲ್ಲಿ ನೋಡಿ ಎಲ್ಲದು ಹಿಂದ್ಗಡೆ ಫುಲ್ ಒಂದು ಸೈಟ್ನೇ ತೋಟ ಮಾಡ್ಕೊಂಡಿದ್ದಾರೆ. ಅಲ್ಲಿ ಇಡೀ ಅವ್ರದ್ದು ಸೋರೆಕಾಯಿ ಆಗಿರ್ಬೋದು, ಅಮಟೆಕಾಯಿ ಎಲ್ಲ ಬೆಳೀತಾರೆ. ಅದನ್ನು ಒಂದು ಸಲ ಅವ್ರ ಮನೆಗೆ ಟೂರ್ ಅಂತ ಕರ್ಕೊಂಡು ಹೋಗಿ ಮಾಡಿಸ್ತೀನಿ ನಾನು. ಸೊ ಇದು ಲೆಮನ್ ಗ್ರಾಸು. ಇಷ್ಟು ನಾನು ಅವ್ರ ಮನೆಯನ್ನು ತೊಗೊಂಬರ್ತಿದ್ದೆ. ರೀಸೆಂಟಾಗಿ ಒಂದು 4-5 ದಿನ ಆಯಿತು ನಾನು ಇದನ್ನು ತೊಗೊಂಬಂದಿದ್ದೀನಿ. ಗೋವಾ ಹೋದಾಗ ಅಲ್ಲಿ ಮೆಮೊರಿ ಇರಲಿ ಅಂತ ಅಲ್ಲಿಂದ ನಾನು ಲೆಮನ್ ಗ್ರಾಸ್ ಪಾಟ್ನ ತೊಗೊಂಬಂದೆ. ಸೊ ಈಗ ಮನೆಯಲ್ಲೇ ಇಟ್ಕೊತಿದ್ದೀನಿ. ನೋಡಿ, ಅಲ್ಲಿ ಗ್ಯಾಸ್ ಇದೆ ಅಂದರೆ ಇಲ್ಲೇ ಈಸಿಯಾಗಿ ಕಟ್ ಮಾಡ್ಕೊಂಡು ತೊಗೊಳಕ್ಕೆ ಅಂತ ಹೇಳ್ಕೊಂಡು ಲೆಮನ್ ಗ್ರಾಸ್ ಮನೆಯಲ್ಲೇ ಬೆಳೆಸ್ತೀನಿ. ಇದು ಇಂಡೋರ್ ಪ್ಲ್ಯಾಂಟ್ ಆಗಿರೋದ್ರಿಂದ ಮನೇಲೂ ಸಹಿತ ಇದನ್ನು ಬೆಳೆಸ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಬನ್ನಿ, ಇವಾಗ ಇದನ್ನೆಲ್ಲ ಬಳಸ್ಕೊಂಡು ಸೂಪರ್ ಆಗಿರೋ ಟೀ ಮಾಡೋಣ. ಸೊ ನಾನು ಇದನ್ನು ದೇವರಿಗೂ ಮುಡಿಸಿರ್ತೀನಿ, ದಾಸವಾಳ ಹೂವನ್ನ, ಅದನ್ನ ತೊಗೋತಾ ಇದ್ದೀನಿ. ಅದನ್ನು ಸುಮ್ಮನೆ ವೇಸ್ಟ್ ಆಗೋಲ್ಲ, ಅದ್ರದ್ದು ವರನೂ ಸಿಕ್ಕಂಗಾಗುತ್ತೆ, ನಮಗೂ ಹೆಲ್ತಿ ವೈಸು ದೇವ್ರ ಕಡೆಯಿಂದನೂ ಒಂದು ಆಶೀರ್ವಾದ ಸಿಕ್ಕಂಗಾಗುತ್ತೆ. ಸೊ ಈ ದೇವರಿಗೆ ಮುಡಿಸಿರೋ ದಾಸವಾಳ ಹೂವು ಆಗಿರ್ಬೋದು, ಶಂಖಪುಷ್ಪ ಹೂವು ಆಗಿರ್ಬೋದು. ನಂಗೆ ಕೆಲವೊಂದು ಸಲ ಶಂಖಪುಷ್ಪ ಸಿಗುತ್ತೆ, ಯಾಕಂದರೆ ಅದು ಜಸ್ಟ್ ಸಣ್ಣ ಗಿಡ ಆಗಿರೋದ್ರಿಂದ ಈಗ ವಾರಕ್ಕೆ 2-3 ಸಲ ಅಷ್ಟೇ ಬಿಡುತ್ತೆ. ಸೊ ಅದನ್ನೆಲ್ಲ ಒಂದಿನ ಅದ್ರ ಜೊತೆ ವೀಡಿಯೋ ಮಾಡಿದ್ದೀನಿ, ಒಂದಿನ ದಾಸವಾಳ ಜೊತೆ ಹೂವು ಮಾಡಿದ್ದೀನಿ. ಸೊ ನಂಗೆ ಇನ್ನೂ 1-2 ವರ್ಷ ಬೇಕು ಅದು ಎವ್ರಿಡೇ ನಂಗೆ ಹೂ ಸಿಗಲಿಕ್ಕೆ. ಬಟ್ ಸಿಕ್ಕಾಗಂತೂ ಬಿಡೋದಿಲ್ಲ. ಸೊ ವೀಕ್ಲಿ ಇವಾಗ ಒಂದು 3 to 4 ಟೈಮ್ಸ್ ಅಂತೂ ಈ ಗ್ರೀನ್ ಟೀನ ಮಾಡ್ಕೊಂಡು ಕುಡಿತಿದ್ದೀನಿ. ಸೊ ಅದ್ರ ತೊಟ್ಟೆಲ್ಲ ಬಿಡಿಸ್ಕೋಬೇಕು, ಬರೀ ಹೂವಿಂದೆಲ್ಲ ಅಷ್ಟೇ ಇಟ್ಕೋಬೇಕು ನಾವು. ಸೊ ಈ ಹೂವನ್ನ ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದಕ್ಕೆ ನೀರು ಹಾಕಬೇಕು. ನಮಗೆ ಎಷ್ಟು, ನೀವು 1 ಲೋಟ ಮಾಡ್ತೀರಾ 1 ಲೋಟ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾವು 1 ಲೋಟ ಮಾಡ್ಕೊಂಡು ಕುಡಿತೀರಾ ಅಂದರೆ 1.5 ಲೋಟ ಹಾಕಿ, ಅರ್ಧ ಲೋಟ ಕುದಿಸ್ಲಿಕ್ಕೆ ಬೇಕಾಗತ್ತೆ ಅಂತ ಹೇಳ್ಕೊಂಡು. ಸೊ ನಾನು 1 ಕಪ್ ಮಾಡ್ತಿದ್ದೀನಿ, ನಾನು ಒಬ್ಬಳೇ ಕುಡಿತೀನಿ ಅಂತ ಹೇಳ್ಕೊಂಡು. ಸೊ ಹಾಗಾಗಿ 1.5 ಲೋಟ ನೀರು ಹಾಕಿಬಿಟ್ಟು ಈ ಲೆಮನ್ ಗ್ರಾಸ್, ಅದೇನು ನಾನು ತೋರಿಸಿದ್ನಲ್ಲ ಆ ಲೆಮನ್ ಗ್ರಾಸ್ನ ಹಾಕ್ತೀನಿ, ಶಂಖಪುಷ್ಪ ಹೂವು ಹಾಕ್ತೀನಿ. ಸ್ವಲ್ಪ ನಿಮ್ಗೆ ಸ್ವೀಟ್ನೆಸ್ ಏನಾರು ಬೇಕು ಅಂದರೆ 1 ಸ್ಪೂನ್ ಸಕ್ಕರೆ ಹಾಕೋಬೋದು. ನೀವು ಸಕ್ಕರೆನೇ ಬೇಡ ಲೈಫಲ್ಲಿ ಅಂತಂದರೆ 1 ಸ್ಪೂನ್ ಬೆಲ್ಲನೂ ಹಾಕ್ಬೋದು. ಇಟ್ ಇಸ್ ಅಪ್ ಟು ಯು. ನೀವು ಸಕ್ಕರೆ ಅಂದರೆ ಡೈಲಿ 1 ಸ್ಪೂನ್ ತಿನ್ನೋಕೆ ಏನಾಗಲ್ಲ ಅಂದರೆ ಸಕ್ಕರೆ ಯೂಸ್ ಮಾಡಿ, ಇಲ್ಲ ಬೆಲ್ಲ ಆದರೂ ಹಾಕಿ. ಸೊ ನಾನು ಟೇಸ್ಟಿಗೆ ಅಂತ ಸಮ್ಟೈಮ್ಸ್ ಸಕ್ಕರೆನೂ ಹಾಕ್ತೀನಿ, ಇಲ್ಲ ಅಂತಂದರೆ ಬೆಲ್ಲ ಆದರೂ ಹಾಕ್ತೀನಿ. ಸೊ ಇದು ನೋಡಿ, 2 ವಿಡಿಯೋ ಇದೆ, ಕನ್ಫ್ಯೂಷನ್ ಆಗಬೇಡಿ. ಜಸ್ಟ್ ನಿಮ್ಗೆ ಯಾವ ಹೂವು ಸಿಕ್ಕಿದೆ ಆ ಹೂವು ಮತ್ತು ಲೆಮನ್ ಗ್ರಾಸ್, ಯಾವುದೇ ಇದ್ರೊಳಗೂ ಲೆಮನ್ ಗ್ರಾಸ್ ಹಾಕ್ತೀನಿ. ಒಂಚೂರು ಗ್ರೀನ್ ಟೀ ಪೌಡ್ರ್ ಹಾಕ್ತೀನಿ.
ಸೊ ಅದನ್ನು ಸಹಿತ ನಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಸ್ವಲ್ಪ ಗ್ರೀನ್ ಟೀ ಟೇಸ್ಟಿಗೋಸ್ಕರ. ಸೊ ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ತೀನಿ. ಒಂದು 10 to 15 ಮಿನಿಟ್ಸ್ ಕುದಿಸ್ತೀನಿ. ಅದು ಚೆನ್ನಾಗಿ ಕುದಿಬೇಕು. ಕುದ್ದದ್ರದ್ದೆಲ್ಲ ಆ ಬಣ್ಣ ಏನಿದೆ ಅಲ್ಲ, ನೀವು ನೋಡ್ತಿದ್ರಲ್ಲ ಅದರೊಳಗಡೆ ಎಲ್ಲ ಪಿಂಕ್ ಕಲರ್ ಬಣ್ಣ, ಶಂಖಪುಷ್ಪ ಹೂವಿಂದು ಬ್ಲೂ ಕಲರ್ ಬಣ್ಣ ಅದೆಲ್ಲ ಬಿಡಬೇಕು ನೀರಲ್ಲಿ. ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಈ ಥರ ಸೂಪರ್ ಟೇಸ್ಟಿಯಾಗಿರೋ ತುಂಬಾ ನೋಡಲಿಕ್ಕೂ ತುಂಬ ಚೆನ್ನಾಗಿರೋಂಥ ಬ್ಲೂ ಟೀ ಆಗುತ್ತೆ. ಸೊ ಮಿಸ್ ಮಾಡಬೇಡಿ, ಒಂದ್ಸಲ ಟ್ರೈ ಮಾಡಿ. ಆಮೇಲೆ ನೀವೇ ವಾರಕ್ಕೆ ಅಡಿಕ್ಟ್ ಆಗಿಬಿಡ್ತೀರಾ. ಈ ಫಾಲ್ತು ಕಾಫಿ ಟೀಗಿಂತ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾಕೆ ಮಿಸ್ ಮಾಡ್ಕೊತಿದ್ದೀರಾ? ಸೊ ಕುಡೀರಿ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ತುಂಬಾ ಪೆಂಡಿಂಗ್ ವ್ಲಾಗ್ಸ್ ಇದೆ ಹೇಳೋದು, ನಾನು ಬರ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೀಗೆ ನಿಮಗೆ ಇನ್ಫಾರ್ಮೇಷನು, ನಿಮಗೆ ಯೂಸ್ಫುಲ್ ಆಗುವಂಥ ಟಿಪ್ಸು ಟ್ರಿಕ್ಸ್ನೇ ಕೊಡ್ತಾ ಇರ್ತೀನಿ. ಸೊ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಸಹಿತ ಬೇಬಿ ಆಫ್ ಭಾಗ್ಯಶ್ನ ಫಾಲೋ ಮಾಡಿ. ಥ್ಯಾಂಕ್ ಯು.